ಹಲೋ, ನಮಸ್ಕಾರ ಎಲ್ಲರಿಗೂ. ಇವತ್ತೊಂದು ಸ್ಟೋರಿ ಹೇಳ್ತೀನಿ ನಿಮಗೆಲ್ಲ. ತುಂಬ ಚೆನ್ನಾಗಿ ಅನಿಸ್ತು. ಒಂದು ಬುಕ್ ಓದ್ತಿದ್ದೆ ಒಂದು, ಅದರಲ್ಲಿ ಸ್ಟೋರಿ ಈ ಥರ ಬರುತ್ತೆ. ಸೊ ಒಬ್ಬ ರಾಜ ಇರ್ತಾನೆ, ಅವನು ಮಂತ್ರಿ ಇರ್ತಾನೆ. ಇಬ್ಬರು ಚೆನ್ನಾಗೇ ಇರ್ತಾರೆ. ಫಸ್ಟು ಎಲ್ಲೋದ್ರೂ ಬೇಟೆಗೆಲ್ಲ ಜೊತೆಗೆ ಹೋಗ್ತಿರ್ತಾರೆ. ಆಮೇಲೆ ಮಂತ್ರಿ ವಿಲ್ ಬಿ ಗಿವಿಂಗ್ ಸಜೆಷನ್ಸ್ ಆ್ಯಂಡ್ ಆಲ್. ಸೊ ಯಾವಾಗಲೂ ಅವನಿಗೊಂದು ಗುಣ ಇರುತ್ತೆ ಮಂತ್ರಿಗೆ. ಸೊ ಯಾವಾಗಲೂ ಏನೇ ಆದ್ರೂ ಎಲ್ಲ ಒಳ್ಳೆಯದಕ್ಕೆ ಆಗ್ತಿದೆ, ಏನು ಯೋಚನೆ ಮಾಡಬೇಡ್ರಿ ಅಂತಲೇ ಹೇಳ್ತಿರ್ತಾನೆ. ಸೊ ಒಂದು ದಿವಸ ಹಣ್ಣು ಕತ್ತರಿಸ್ಬೇಕಾದ್ರೆ ರಾಜ ತನ್ನ ಬೆರಳು ಕಟ್ ಮಾಡ್ಕೊಂಡ್ಬಿಡ್ತಾನೆ ಅಕಸ್ಮಾತಾಗಿ. ಸೊ ವೆನ್ ಮಂತ್ರಿ ಕಮ್ಸ್, ಹಿ ವಿಲ್ ಟೆಲ್ ಲೈಕ್ ಈ ಥರ ಆಯಿತು ಅಂತ. ಅದಕ್ಕೆ ಆವಾಗ ಮಂತ್ರಿ ಹೇಳ್ತಾನೆ, ಏನೆಲ್ಲ ಆಗ್ತಿದೆ ಅದೆಲ್ಲ ಒಳ್ಳೆಯದಕ್ಕೆ ಆಗ್ತಿದೆ, ನಮ್ಮ ಒಳ್ಳೆಯದಕ್ಕೆ ಆಗ್ತಿದೆ ಅಂತ. ಸೊ ಆವಾಗ ರಾಜಂಗೆ ಸಿಟ್ಟು ಬಂದುಬಿಟ್ಟು, ನೋಡಿ ಇವನು, ನನಗೆ ಬೆಳ್ಳು ಕತ್ತರಿಸ್ಕೊಂಡಿದ್ದೀನಿ, ನಾನು ಅಕಸ್ಮಾತಾಗಿ ಅಯ್ಯೋ ಪಾಪ ಏನಾಯಿತು, ಕೇರ್ ಮಾಡಬೇಕು ಬಿಟ್ಟು ನನ್ನ ಒಳ್ಳೆಯದೇ ಆಗುತ್ತೆ, ಏನೆಲ್ಲ ಆಗ್ತಿದೆ ಒಳ್ಳೆಯದೇ ಆಗ್ತಿದೆ ಅಂತ ಹೇಳ್ತಿದ್ದಾನೆ. ಸೈನಿಕರು ಕರೆದ್ಬಿಟ್ಟು ಅವನಿಗೆ ಜೈಲಿಗೆ ಹಾಕಿಸ್ತಾನೆ, ಹೋಗಿ ಅವನ ಕಾರಾಗೃಹಕ್ಕೆ ಬನ್ನಿ ಅಂತ. ಸೊ ದೆನ್ ಮಂತ್ರಿ ಥಿಂಕ್ಸ್, ಓಕೆ, ಏನೆಲ್ಲ ಆಗ್ತಿದೆ ಅವನಿಗೋಸ್ಕರ ಅವ್ನು ಥಿಂಕ್ ಏನೆಲ್ಲ ಆಗ್ತಿದೆ ಒಳ್ಳೆಯದಕ್ಕೆ ಆಗ್ತಿದೆ ಅಂತ. ಸೊ ಆವಾಗ ಕಾಡಿಂದ ರಾಜಂಗೆ ಒಂಥರ ಬೇಜಾರಾಗ್ತಿರುತ್ತೆ, ಯಾವಾಗಲೂ ಮಂತ್ರಿ ವಿಲ್ ಬಿ ದೇರ್ ವಿತ್ ಹಿಮ್ ಆಲ್ವೇಸ್. ಸೊ ಅವ ಸರಿ ಬೇಜಾರಾಗ್ತಿದ್ದೆ, ಬೇಟೆ ಆಡೋಕ್ಕೆ ಹೋಗೋಣ ಅಂತ ಕಾಡಿಗೆ ಹೋಗ್ತಾನೆ. ಅಲ್ಲಿ ಕಾಡಿನ ಜನರು ಅವನ್ನ ಸೆರೆ ಹಿಡಿದ್ಬಿಟ್ಟು ದೇ ವಾಂಟ್ ಟು ಗಿವ್ ಬಲಿ ಕೊಡಬೇಕು ಅಂತ ಅಲ್ಲಿ ಕಾಡಿನ ಜನರು ಯಾರೇ ನರಗಳು ಬಂದ್ರೂ, ಮನುಷ್ಯರು ಬಂದ್ರೂ ಅವ್ರು ಆ ಥರ ಮಾಡ್ತಿರ್ತಾರೆ. ಸೊ ಅಲ್ಲಿ ಬಲಿ ಕೊಡಬೇಕು ಅಂತ ಕರ್ಕೊಂಡು ಹೋದ ತಕ್ಷಣ ಅಲ್ಲಿ ನೋಡ್ತಾರೆ, ಒನ್ ಬೆರಳು, ಒನ್ ಫಿಂಗರ್ ವಿಲ್ ಬಿ wounded ಆ್ಯಂಡ್ ದೇ ಕಾಂಟ್ ಗಿವ್ ಬಲಿ ಟು ದೇವಿ, ಲೈಕ್ ಅದು ಒಂಥರ ಮುಕ್ಕಾಗಿದೆ ಅಂತ. ಹೆಂಗೆ ನಾವು ಮುಕ್ಕಾಗಿರೋ ಮೂರ್ತಿಗಳನ್ನ ಯೂಸ್ ಮಾಡಲ್ಲ ಆ ಥರ. ಸೊ ದೇ ವಿಲ್ ಲೀವ್ ದ ಕಿಂಗ್, ಹೋಗು ನೀನು ಪರವಾಗಿಲ್ಲ ಅಂತ ಬಿಟ್ಬಿಡ್ತಾರೆ. ಸೊ ಆವಾಗ ರಾಜ ಥಿಂಕ್ ಮಾಡ್ತಾನೆ, ನೋಡು, ನನಗೆ ಬೆರಳು ಕಟ್ಟಾಗಿದ್ದರಿಂದ ಅವರು ಬಲಿ ಕೊಡಲಿಲ್ಲ ದೇವಿಗೆ. ಸೊ ಇಲ್ಲಾದರೆ ನಾನು ಬಲಿ ಕೊಟ್ಟಿರೋರು. ಮಂತ್ರಿ ಹೇಳಿದ್ದು ಕರೆಕ್ಟು, ಏನೆಲ್ಲ ಆಗ್ತಿದೆ ಅದೆಲ್ಲ ನಮ್ಮ ಒಳ್ಳೆಯದಕ್ಕೆ ಆಗ್ತಿದೆ ಅಂತ. ಸೊ ನೋಡ್ರಿ, ಪಕ್ಕದ ಮನೇಲಿ ಶಂಕು ಓದ್ತಿದ್ದಾರೆ, ನಾನು ಇದು ಕತೆ ಹೇಳ್ತಿದ್ದೀನಿ. ಸೊ ವಿ ಹ್ಯಾವ್ ಟು ಬಿಲೀವ್ ಇನ್ ಗಾಡ್ ಅಂತ. ಸೊ ಬರ್ತಾನೆ, ಮತ್ತು ಮಂತ್ರಿಗೆ ತಕ್ಷಣ ಬರ್ತಾನೆ, ಅಲ್ಲಿ ಕಾಡಿಂದ ಬಿಡ್ತಾರಲ್ಲ, ಮಂತ್ರಿ ಹತ್ರ ಬರ್ತಾನೆ, ರಾಜ್ಯಕ್ಕೆ ವಾಪಸ್ ಬರ್ತಾನೆ, ಜೈಲಿಂದ ಮಂತ್ರಿನ ಬಿಡುಗಡೆ ಮಾಡ್ತಾನೆ. ಸೊ ದೆನ್ ಹಿ ವಿಲ್ ಆಸ್ಕ್ ಮಂತ್ರಿ, ನೋಡು ನೀನು ಈಗ ನೀನು ಆ ಥರ ಬೆರಳು ಕಟ್ಟಾಗಿದ್ದು ಒಳ್ಳೇದಾಯಿತು ಅಂತೇಳಿದ್ದು ಕರೆಕ್ಟು. ಯಾಕಂದರೆ ನಾನು ಬೆರಳು ಕಟ್ಟೋದಕ್ಕೋಸ್ಕರ ಅವರು ನನ್ನ ಬಲಿ ಕೊಡಲಿಲ್ಲ ದೇವಿಗೆ, ಇಲ್ಲಾಂದರೆ ಬಲಿ ಕೊಟ್ಬಿಟ್ಟಿರೋರು ಅಂತ. ಸೊ ಅವನು ವಾಪಸ್ ಬಿಡ್ತಾನೆ. ಆವಾಗ ಒಳ್ಳೇದಾಯಿತು ಬಿಡಿ, ಏನೆಲ್ಲ ಆಗುತ್ತೆ ಒಳ್ಳೆಯದೇ ಆಯಿತು ಅಂತ. ಸೊ ಆವಾಗ ಹೇಳ್ತಾನೆ, ಸಾರಿ, ನೀನು ಕಾರಾಗೃಹದಲ್ಲಿ ಇರಬೇಕಾಯ್ತು ನನ್ನಿಂದ, ಸಾರಿ ಅಂತ ಹೇಳ್ತಾನೆ ರಾಜ ಮಂತ್ರಿಗೆ. ಆವಾಗ ಡೋಂಟ್ ಬಿ ಸಾರಿ, ಬಿಕಾಸ್ ಏನೆಲ್ಲ ಆಯಿತು ಅದು ನೀನೇನಾದ್ರು ನಂದು ಕಾರಾಗೃಹದಲ್ಲಿ ಹಾಕಿರಲಿಲ್ಲ ಅಂತಂದರೆ, ನೀ ಬೇಟೆಗೆ ಹೋಗ್ಬೇಕಾದ್ರೆ ನನ್ನೂ ಕರ್ಕೊಂಡು ಹೋಗ್ತಿದ್ದಿ. ಸೊ ಕರ್ಕೊಂಡು ನಾನು ವೆನ್ ಯು ಆರ್ ಹರ್ಟ್, ಇದು ಬೆರಳಿಲ್ಲ ಅಂತ ನೀನು ಬಿಟ್ಬಿಟ್ಟು, ನಾನು ಪೂರ್ಣ ಇದ್ದೆ, ನನಗೇನೂ ತೊಂದರೆ ಆಗಿಲ್ಲ. ಸೊ ನನ್ನನ್ನು ಬಲಿ ಕೊಟ್ಟಿರೋರು ಇಷ್ಟೊತ್ತಿಗೆ ನಾನು ಸತ್ತೋಗಿರ್ತಿದ್ದೆ, ನೀನು ನನ್ನನ್ನು ಕಾರಾಗೃಹಕ್ಕೆ ಜೈಲಿಗೆ ಹಾಕಿದ್ದು ಒಳ್ಳೆಯದೇ ಆಯಿತು ಅಂತ ಹೇಳ್ತಾನೆ. ಸೊ ಏನೆಲ್ಲ ಆಗ್ತಿದೆ ನಮ್ಮ ಒಳ್ಳೆಯದಕ್ಕೆ ಆಗ್ತಿದೆ ಅಂತ ಅಂದ್ಕೊಂಡು, ನಾವು ಏನೇ ಪ್ರಾಬ್ಲಮ್ಸ್ ಬಂದ್ರೂ ಅದನ್ನು ಫೇಸ್ ಮಾಡೋಕ್ಕೆ ನಮಗೆ ಧೈರ್ಯ ಬರುತ್ತೆ. ಬಿಕಾಸ್ ವಿ ಆರ್ ಬಿಲೀವಿಂಗ್ ಇನ್ ದ ಆಲ್ಮೈಟಿ, ಹಿ ವಿಲ್ ಟೇಕ್ ಕೇರ್ ಆಫ್ ಎವ್ರಿಥಿಂಗ್. ದಟ್ಸ್ ವಾಟ್ ದ moral of story. So believe in the Almighty and He will be there always to take care of anything, and whatever happens is happening for our good.